ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಮ್ಮ ಮಾಮನ ಮಗನ ಬರ್ಡೇ ಇತ್ತು. ಸೊ ಎಲ್ಲ ನಾವು ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಡೆಕೋರೇಷನ್ ಮಾಡಿರೋದು ನಮ್ಮ ಅಪ್ಪು. ಸೊ ಅವನಿಗೆ ಕಾಲೇಜಲ್ಲಿ ಏನೋ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅವ್ನು ಡೆಕೋರೇಷನ್ ಮಾಡಿಬಿಟ್ಟು ಹೊರಟೋದ. ಇವ್ರು ನೋಡಿ ಎಲ್ಲ ಜೀವನ್ ಫ್ರೆಂಡ್ಸು. ಜೀವನ್ ಅಲ್ಲಿ ಬರ್ತಾವನೆ. ಕನ್ವಿತಾ ಜೀವನ್ ಅಣ್ಣ ತಂಗಿ ಬರ್ಡೇ ಆಡ್ ಮಾಡ್ರಿ ಎಲ್ಲ. ವಿಶ್ ಮಾಡ್ರಿ ಜೀವನ್ಗೆ, ವಿಶ್ ಮಾಡ್ರಿ ಎಲ್ಲ ಒಟ್ಟಿಗೆ ಹೇಳ್ರಿ. ವಾಯ್ಸ್ ಹೇಳ್ತೀನಿ 1 2 3 ಅಂದ್ರೆ ಎಲ್ಲ ಒಟ್ಟಿಗೆ ಹೇಳ್ರಿ. ರೆಡಿ 1 2 3 ಜೀವನ್ ಫ್ರೆಂಡ್ಸ್ ಎಷ್ಟು ಜೋರಾಗಿ ಹೇಳ್ತಾರೆ. ಜೀವನ್ ಏನೇನು ನಿಮ್ಗೆ ಟ್ರೀಟ್ ಕೊಡ್ಸಿಲ್ವಾ? ಯಾವಾಗ ಕೊಡಿಸ್ತಾನೆ? ಅಲ್ಲ ಜ್ಯೂಸ್ ಕೇಳಿದಿರತ್ತಲ್ಲ. ಇನ್ನ ಮುಂದೆ ತೋರಿಸ್ತೀನಿ. ಬನ್ನಿ, ಇವಾಗ ಮೇಕಪ್ ಹಾಕ್ತಾವಳೆ. ಇಷ್ಟು ಬೇಗ ಚೇಂಜ್ ಮಾಡ್ಬಿಟ್ಲ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಸರಿ ನನ್ನ ಬ್ಲಾಗಿಗೆ ಏನಾದರೂ ಹೇಳ್ರಿ, ನನಗೆ ಸಪೋರ್ಟ್ ಮಾಡೋದಕ್ಕೆ ಹೇಳಿ. ಹೇಳಕ್ ಬರ್ತಾ ಇಲ್ಲ ಫ್ರೆಂಡ್ಸ್, ಅವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ನಾನು ಶಿವ ಅಂತ ಮಾತಾಡ್ತಿದ್ದೀನಿ. ನಮ್ಮ ವೈಫ್ ಪ್ರಿಯಾ, ನಮ್ಮ ರಮ್ಯಾ ಬೇಬಿ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಲಾಗ್ನ ನೋಡ್ತಾರೆ. ಒಂದು ಒಳ್ಳೆ ಕಂಟೆಂಟ್ ಮುಖಾಂತರ ನಿಮ್ಮ ಮುಂದೆ ರಮ್ಯಾ ಬೇಬಿ ಅವ್ರು ಬರ್ತಿದ್ದಾರೆ. ನಮ್ಮನ್ನು ಸಹ ಹಾಗಾಗಿ ಸ್ವಲ್ಪ ತೋರಿಸಿದ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ನಾವು ಸ್ವಲ್ಪ ನಿಂತ್ಬಿಟ್ಟೈತೆ ನಮ್ಮ ಅಜ್ಜಿ ನೋಡ್ರಿ, ಎಷ್ಟು ಕೆಂಪಗಾಗೈತೆ ತುಟಿ. ನಾವು ಲಿಫ್ಟಿಗೆ ಹಾಕಿ ತುಟಿ ಕೆಂಪಗೆ ಮಾಡ್ಕೊಂಡ್ರೆ ನಮ್ಮ ಅಜ್ಜಿ ಎಲೆಡ್ಕೆ ಹಾಕಿ ತುಟಿನ ಕೆಂಪಗೆ ಮಾಡ್ಕೊಂತಾರೆ ನೋಡಿ ಫ್ರೆಂಡ್ಸ್. ನೋಡಿ ಅಂದ್ರೆ ನಮ್ಮ ಮಾಮ ಅವರೆಲ್ಲಾನು ಏನು ಅವರೆಲ್ಲ ಶಬರಿಮಲೆಗೆ ಹೋಗಿದ್ರು. ಅವತ್ತು ಕೇಕ್ ಕಟ್ ಮಾಡ್ಸಕ್ ಆಗಿಲ್ಲ ಅಂದ್ಬಿಟ್ಟು ಜೀವನ್ ಬರ್ಡೇ ದಿನಾನೇ ಕನ್ವಿತಾ ಬರ್ಡೇನು ಮಾಡ್ತಾ ಇರೋದು. ನೋಡ್ರಿ, ನಮ್ಮ ನಂದಿನಿ ವ್ಲಾಗ್ ಮಾಡೋಕ್ಕೆ ಶಿ ಈಸ್ ಟೇಕಿಂಗ್ ಒನ್ ವಿಡಿಯೋ. ಯಾಕೋ ನಮ್ಮ ಶಿವಣ್ಣ ಹಂಗೆ ನಂದಿನಿ ರೇಗಿಸ್ತಾ ಇದ್ವಿ. ಆಮೇಲೆ ನಮ್ಮ ಅಜ್ಜಿ ಯಾಕೋ ಕಾಲು ನೋವು ಅಂತ ಕುಣ್ತಾ ಇದ್ರು. ಆಮೇಲೆ ನಮ್ಮ ಪ್ರಭುಮಮ್ಮ ಬಂದರು. ಪಾಪ ಅದು ಇದು ಸ್ವಲ್ಪ ಕೆಲಸ ಮಾಡ್ಕೊಂಡು ರೆಡಿ ಆಗೋಣ ಅಂತ ಬಂದರು. ನಮ್ಮ ಶಿವಣ್ಣ ನಮ್ಮ ಮಾಮನ ರೇಗಿಸ್ತಾ ಇದ್ರು. ಇವರಿಬ್ಬರು ಮಾತ್ರ ಮಸ್ತಾಗಿ, ಅವನಿಗೆ ಎಷ್ಟು ಇಷ್ಟ ಚಿನ್ನಿ ಅಂದರೆ ಅಷ್ಟು ಇಷ್ಟ ನಮ್ಮ ಬುಜ್ಜಿ ಪಾಪಗೆ. ಅವಳು ಎಲ್ಲಿದ್ರೂ ಅಲ್ಲೇ ಇರ್ತಾನೆ. ನಮ್ಮ ತಾತ ಬಂದರು. ಹೆಂಗೆ ಗೌಡ್ರಿಗೆ ಗೊತ್ತು. ನಮ್ಮ ಅತ್ತೆ ಇನ್ನೂ ಯಾರೂ ಬಂದಿಲ್ಲ ಅಂತ ರೇಗ್ತಾ ಇದ್ರು. ಅದಕ್ಕೆ ನಮ್ಮಮ್ಮ ಹೇಳ್ತಿತ್ತು ನನ್ನ ತಮ್ಮನ ಬರ್ಡೇಗೆ ಅವ್ರು ಯಾರೂ ಬಂದಿರಲಿಲ್ಲ, ಕೆಲಸ ಇತ್ತು ಅಂತ. ಸೊ ಅದಕ್ಕೆ ನಮ್ಮಮ್ಮ ನೀನೇ ಬಂದಿರಲಿಲ್ಲ, ನೀನು ಎಲ್ರಿಗೂ ಹೇಳ್ಬೇಡ ಇಲ್ಲಿ ಅಂತ ಇದ್ರು. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದೆ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಅದಕ್ಕೆ ಎಲ್ಲರೂ ಒಟ್ಟಿಗೆ ತಿನ್ನಿಸಿ ಅಂತ ಹೇಳ್ತಾ ಇದ್ವಿ. ಟೈಮ್ ಆಗ್ತಿತ್ತು. ಆಮೇಲೆ ನಮ್ಮ ತಾತನಿಗೆ ಪಾಪ ಹುಷಾರಿರಲಿಲ್ಲ, ಅವರಿಗೂ ಜಾಸ್ತಿ ಹೊತ್ತು ನಿಲ್ಲಕ್ಕಾಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಅತ್ತೆ ಫ್ರೆಂಡ್ ಪಾಪು ಬಂದಿತ್ತು. ಆ ಪಾಪು ಸಾಂಗ್ ಹಾಕಿದ್ದಕ್ಕೆ ಡ್ಯಾನ್ಸ್ ಮಾಡ್ತಾನೆ ಇತ್ತು. ಆಮೇಲೆ ನಮ್ಮ ಅತ್ತೆಯವ್ರ ಮಮ್ಮಿ ಬಂದರು. ಅವ್ರು ಹಂಗೆ ಒಬ್ಬೊಬ್ಬರೇ ಅದೇ ಏನಾಯ್ತು? ಆಯ್ತು, ಒಬ್ಬೊಬ್ರ ಹತ್ರ ನೀಸ್ಕೊಳ್ಳೋ. ತೆಗ್ದಿ ಕೊಡ್ರಿ ಆಯ್ತು. ನಮ್ಮ ಶಶಿ ಅವ್ರ ಫ್ರೆಂಡ್ಸ್ ಎಲ್ಲ ಮುಗೀತು. ಆಮೇಲೆ ನನ್ನ ತಂಗಿನೂ ಮತ್ತು ನಮ್ಮ ಮಾಮ ಇಬ್ಬರು ಬಂದರು. ಆಮೇಲೆ ಅವರಿಬ್ರು ಒಂದು ಫೋಟೋಸ್ ತೆಗೆಸ್ಕೊಂಡು, ಆಮೇಲೆ ನಮ್ಮ ಚಿಕ್ಕಮ್ಮ ಬಂದರು, ಅವರೂ ಒಂದು ಫೋಟೋಸ್ ತೆಗೆಸ್ಕೊಂಡು ನೆಕ್ಸ್ಟ್ ನಾನು ಮತ್ತು ಶ್ರೀಮನ್ ಬರೋಣ ಅಂದ್ಬಿಟ್ಟು ಬಂದ್ವಿ. ಆಮೇಲೆ ಅವ್ರದ್ದು ಆದ್ಮೇಲೆ ತೊಗೊಳಂತ. ಆಮೇಲೆ ನಮ್ಮ
ಈಗ ಚೇತು ಅವ್ರು ಬಂದಿದ್ದಾರೆ ಬನ್ನಿಪ್ಪ ಜೀವನ್ಗೆ ಬಾಕ್ಸ್ ನಮ್ಮಮ್ಮನೂ ಧನು ಇಬ್ಬರು ಬಂದರು. ಆಮೇಲೆ ನಮ್ಮಮ್ಮ ಧನು ಇಬ್ಬರು ತಿನ್ನಿಸಿ ನನ್ನ ಮತ್ತು ಶ್ರೀಮನ್ ಇಬ್ಬರು ಕರಿತಾಯಿದ್ರು ಬನ್ನಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ. ನಾನು ನೋಡ್ರಿ ಹೆಂಗಿದ್ದೀನಿ ಅಂತ. ಆಮೇಲೆ ಸರಿ ಆಯಿತು ಅಂತ ಒಂದು ಫೋಟೋಸ್ ತೆಗೆಸ್ಕೊಂಡ್ವಿ. ಆಮೇಲೆ ನಮ್ಮದೂ ಸರಿ ನಮ್ಗೆ ಸಾಕು ಅಂತ ನಾವು ಬಂದಮೇಲೆ ಆಮೇಲೆ ನಮ್ಮಮ್ಮ ನಂದೊಂದು ಫೋಟೋ ತೆಗಿ ಅಂತ ಹೇಳ್ತಾಯಿದ್ರು. ಅವಳಂತೂ ಒಂದು ನಿಮಿಷ ಇರ್ತಿರ್ಲಿಲ್ಲ ಯಾರ ಹತ್ರನೂ. ಆಮೇಲೆ ನಮ್ಮ ಆಂಟಿ ಬಂದರು, ಅವರು ತಿನ್ಸಾದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು ಎಲ್ರದ್ದು ಆಯಿತು. ನೋಡಿ ಫ್ರೆಂಡ್ಸ್, ಇವನು ಬೇಡ್ದಿರೋ ಮಾತೇ ಆಡ್ತಾನೆ. ಆಮೇಲೆ ಎಲ್ರದ್ದು ಆಯಿತು. ಆಮೇಲೆ ಪ್ರಿಯಾ ಅವ್ರ ಮಮ್ಮಿ, ಪ್ರಿಯಾ ಶಿವಮಮ್ಮ ಎಲ್ಲ ಬಂದರು. ಆಮೇಲೆ ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಲೇಟಾಗಿ ಬಂದರು. ಅವರೇ ಫಸ್ಟ್ ಇರೋರು. ಈ ಸತಿ ಲೇಟಲ್ಲಿ ಬಂದರು, ದೇವಸ್ಥಾನಕ್ಕೆ ಹೋಗಿದ್ರು ಅವರು. ಆಮೇಲೆ ಅಡುಗೆ ಎಲ್ಲ ರೆಡಿಯಾಗಿತ್ತು, ಎಲ್ರಿಗೂ ಊಟಕ್ಕೆ ಬಡಿಸ್ತಾಯಿದ್ರು. ಅಲ್ಲಿ ನಾನು ಅಲ್ಲೊಂದು ವೀಡಿಯೋ ಮಾಡ್ಕೊಂಬರೋಣ ಅಂತ ಹೋದೆ. ಆಮೇಲೆ ನಮ್ಮ ಜೀವನ್ ಫ್ರೆಂಡ್ಸ್ ಎಲ್ಲ ಕೂತಿದ್ರು. ಅವರೆಲ್ಲನೂ ಅಕ್ಕ ಇದು ವೀಡಿಯೋ ಮಾಡ್ಕೋತಾ ಇದ್ದೀರಾ ಅಂದರು. ಇರೋ ಒಂದು ವೀಡಿಯೋ ಮಾಡ್ಕೊತೀನಿ ಅಂತ ಅಂದೆ. ಸರಿ ಆಯಿತು ಅಕ್ಕ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅವ್ರದ್ದು ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ. ವೀಡಿಯೋ ಮಾಡ್ಕೊಂಡು ಚೆನ್ನಾಗೈತೆ ಅಂದರೆ ಅಕ್ಕ ಚೆನ್ನಾಗೈತೆ ಅಂತ ಅಂದರು. ಚೆನ್ನಾಗಿ ತಿಂದರು ಅಂದ್ರೆ ಅಕ್ಕ ಜೀವನೂ ಕರೀರಿ ಅಂತ ಹೇಳ್ತಾಯಿದ್ರು. ಅವನು ಒಳಗಡೆ ಫೋಟೋಸ್ ತೆಗೆಸ್ಕೊತಿದ್ದ. ಸರಿ ಅಂದ್ಬಿಟ್ಟು ಅವನ್ನ ದೇವ್ರಣೆ, ನಾನು ಇವಳು ಹೆಂಗೆ ಮಾತಾಡೋಳು ಹಂಗೆ ಆಗ್ತೀನಿ. ನಿಮ್ಗೆ ಏನಾದರೂ ಅವಳ ವಾಯ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಲಾಸ್ಟಲ್ಲಿ ನಮ್ಮ ಅತ್ತೆ ತಮ್ಮ ಬಂದರು, ದೊಡ್ಡಮ್ಮ. ಅವ್ರದ್ದೊಂದು ವೀಡಿಯೋ ಇರಲಿಲ್ಲ. ಆಮೇಲೆ ನಮ್ಮ ಶಿವಣ್ಣನ ಫ್ರೆಂಡ್ಸ್ ಎಲ್ಲ ಈಚೆಗಡೆ ಮಾತಾಡ್ತಿದ್ರು. ಅವರಿಗೆ ಬನ್ನಿ ಕೇಕ್ ಕಟ್ಟಿಂಗ್ ಆಯ್ತಲ್ವ, ಊಟ ಮಾಡಿ ಅಂತ ಕರೀತಿದ್ದೆ. ಸೊ ಅದಕ್ಕೆ ಬರ್ತೀನಿ ಅಂತಂದರು. ಏನು ವ್ಲಾಗರ್ ಆಗಿಬಿಟ್ಟಿದ್ದೀರಾ ಅಂತ ರೇಗಿಸ್ತಾಯಿದ್ರು. ಎಲ್ಲರೂ ಹೇಳ್ತಿದ್ದೆ ನನ್ನ ವ್ಲಾಗ್ ನೋಡಿ ಅಂತ. ಆಮೇಲೆ ನಮ್ಮ ಶ್ರೀ, ಪಾಪು, ಮಹದೇಶಣ್ಣ ಅವರೆಲ್ಲ ಊಟಕ್ಕೆ ಕೂತ್ಕೊಂಡ್ರು. ನಮ್ಮ ಶ್ರೀ ಬುಜ್ಜಿನ ಎತ್ಕೊ ಅಂತ ಅಂದರು. ಬುಜ್ಜಿಗೆ ತಿನ್ನಿಸು ಅಂತ ಹೇಳ್ತಿದ್ದೆ. ಅವನು 1 ಮಂತ್ 1.5 ಮಂತ್ ಆಗಿತ್ತು ಚಿಕನ್ ತಿಂದಿರಲಿಲ್ಲ. ಸೊ ಅದಕ್ಕೇ ಈಗ ಒಂದು 2 ಪೀಸ್ ಚಿಕನ್ ಫಸ್ಟ್ ಟೈಮ್ ತಿಂದಿರೋದಂತ ಅವ್ರ ಡ್ಯಾಡಿ ಖುಷಿ ಆಯ್ತು. ಆಮೇಲೆ ಜೀವನು, ಅವ್ರ ಮಾಮ, ಅವ್ರ ಅಜ್ಜಿ ಎಲ್ಲರೂ ಹಂಗೆ ಊಟಕ್ಕೆ ಕುತ್ಕೊಂಡಿದ್ರು. ಅವನಿಗೆ ಹಾಕ್ಸ್ಕೊಳ್ಳೋಣ ಸಾಕು ಅಕ್ಕ ಅಂತ ಅಂದ. ಆಮೇಲೆ ನಮ್ದನು ಯಾಕೋ ನಮ್ಮ ಅಮ್ಮನ ತಲೆ ತಿಂತಿದ್ದ. ಅಮ್ಮ ಬೈತಾಯಿದ್ರು ಅಲ್ಲೂ. ಸರಿ ಅಂದ್ಬಿಟ್ಟು ಆಮೇಲೆ ಪ್ರಿಯಾ ಈ 2ನೇ ಸಲ ತಿಂತಾಯಿದೆಯಲ್ಲ ಅಂತ ಅವಳನ್ನ ರೇಗಿಸ್ತಾಯಿದ್ದೆ. ನೋಡಿ ಫ್ರೆಂಡ್ಸ್, ಟೈಮ್ ಎಷ್ಟಾಗಿದೆ, ನಾನು ಈಗ ತಿಂತಾ ಇರೋದು ಅಂತ ಅವಳು ಹೇಳ್ತಾಯಿದ್ಲು. ನಮ್ಮ ಅಜ್ಜಿ ಆ್ಯಕ್ಚುಲಿ ಬಿರಿಯಾನಿನೇ ತಿನ್ನಲ್ಲ, ಏನು ಮಾಡೋದು ಇವತ್ತು ಅದನ್ನೇ ತಿನ್ನಬೇಕಲ್ವಾ ಅಂತ ಹೇಳ್ತಾಯಿದ್ರು. ನಮ್ಮ ಅಜ್ಜಿನೇ ಕಲಿಸಿರೋದು ನೋಡ್ರಿ ಫ್ರೆಂಡ್ಸ್, ಎಲ್ಲಡಿಕೆ ಹಾಕೊಳೋದು ನೋಡ್ರಿ. ಒಳ್ಳೇದು ನೋಡಿ ಫ್ರೆಂಡ್ಸ್, ನಿಮ್ಗೆ ಎಲ್ರಿಗೂ ಇದೇನೆ ಹೇಳ್ತಿರೋದು. ನಾನ್ ವೆಜ್ ತಿಂದು ಎಲ್ಲರೂ ನೋಡಿ ಫ್ರೆಂಡ್ಸ್, ಎಲ್ಲರೂ ಎಲ್ಲಡಿಕೆ ಹಾಕೊಳ್ಳಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಹೇಳ್ದಂಗೆ. ಹೇಳು ನಮ್ದು ಜೀವ ಇರಿ ಫ್ರೆಂಡ್ಸ್. ಈಗ ನಮ್ಮ ಜೀವನ್ದು ಬರ್ಡೇ ಆಗಿದೆ. ಸೆಲೆಬ್ರೇಷನ್ ಎಲ್ಲ ಹೆಂಗ್ ಅನ್ಸ್ತು ಜೀವನ್ ನಿಮ್ಗೆ? ಕೆಮ್ತವನೆ. ಹೆಂಗಿತ್ತು? ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತಾ? ಅವ್ನ ಫ್ರೆಂಡ್ಸ್ ಬಂದಿರೋದೇ ಅವನಿಗೆ ಒಂದು ದೊಡ್ಡ ಖುಷಿ. ಇವರಿಬ್ರು ನೋಡಿ ಫ್ರೆಂಡ್ಸ್, ನೀರ್ ಬಾಟ್ಲು ಬಾಪುಜಿ ಅಲ್ಲಿ ಕೊಡೋಗ್ರಿ, ಶಶಿ ಅಂತ ಬೇಕಂತ ಎಲ್ಲ ಮಗು ಬೇಗ ಹಾಕಿ ಮಾಡ್ತಾರೆ. ಎಲ್ಲ ದಮ್ ಅನ್ಸಿದ್ರು. ಆಮೇಲೆ ಎಲ್ಲ ಈಚೆ ಕಡೆ ಬಂದು ಮೀಟಿಂಗ್ ಹೊಡಿತಾಯಿದ್ರು. ಪಾಪ ಕೆಲಸ ಮಾಡೋರು ಕೆಲಸ ಮಾಡ್ತಾಯಿದ್ರು.
ನಮ್ಮ ಶಿವಮ್ಮ ಚಿನ್ನಿಗೂ ಬುಜ್ಜಿಗೆ ಇಬ್ಬರಿಗೂ ಬಲೂನ್ ಸುತ್ಕೊಡ್ತಿದ್ರು. ಅಮ್ಮ ಕಸ ಗುಡಿಸ್ತಿತ್ತು. ಶಾಂತಮ್ಮನಿಗೋಗಿ ಅಮ್ಮ ಎಲ್ಲ ಆಯಿತು, ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಇವಾಗ ತಿಂದೈತಲ್ವ ಕ್ಲೀನ್ ಮಾಡಲೇಬೇಕಲ್ವ ಅಂತೇಳಿ ಮಾಡ್ತಿದ್ರು. ನಮ್ಮ ಬುಜ್ಜಿಗಂತೂ ಚಿನ್ನಿ ಬಂದಿರೋ ಖುಷಿ, ಏನು ಚೆನ್ನಾಗಿ ಇಬ್ಬರು ಆಟಾಡ್ತಿದ್ರು. ಫೈನಲಿ ಈ ವಿಡಿಯೋ ಈಗ ಹೆಂಗಾಗ್ತದೆ, ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.